ಸದ್ಯ ಗೃಹ ಸಚಿವರು ಮಾತನಾಡ್ತಾ ಇದ್ದಾರೆ, ಕೇಳೋಣ ಬನ್ನಿ. ಮಹಾದೇವ್ ಪ್ರಸಾದ್ ಅವರು ತೀರ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ನೋವನ್ನು ಉಂಟು ಮಾಡಿದೆ. ನಮ್ಮೆಲ್ಲರಿಗೂ, ಪಕ್ಷಕ್ಕೆ, ನಮಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಸರ್ಕಾರಕ್ಕೆ ಏನು ಅವರಿಗೆ ಕೊಟ್ಟಂಥ ಇಲಾಖೆ, ಸಹಕಾರಿ ಇಲಾಖೆ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ರು. ಬಹಳ ನಷ್ಟ ಆ ಕ್ಷೇತ್ರಕ್ಕೆ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಪಕ್ಷದ ವತಿಯಿಂದ ಹೇಳಬೇಕು ಅಂತೇಳಿದರೆ, ನನಗೆ ಆ ಭಾಗದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಒಬ್ಬ ಕ್ರಿಯಾಶೀಲ ಮುಖಂಡ ಇವತ್ತು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ಪಕ್ಷಕ್ಕೆ ಭಾಳ ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲ, ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ, ಇನ್ನು ಬೆಳಗಿನ ಜಾವ ಅಂತ ಹೇಳಿದ್ರು ಅಷ್ಟೇ. ಅದು ನನಗೆ ಬಂದ ಮಾಹಿತಿ ಪ್ರಕಾರ ಬೆಳಿಗ್ಗೆ 8:00 ಬನ್ನಿ ನಾವು ಜೊತೆಯಲ್ಲಿ ಹೋಗೋಣ ಅಂತೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಡಾಕ್ಟರ್ ವಿಜಯ್ ಕುಮಾರ್ಗೆ ಹಿಂದಿನ ರಾತ್ರಿ ಹೇಳಿದ್ದಾರೆ. 9:30 ಕೊಪ್ಪದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಬೇಕಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ನಾನು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಇಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಬ್ಸರ್ವರ್ಸ್ ಬರ್ತಾರೆ, ನಾನು ಬರೋದಿಲ್ಲ ಅಂತ ಹೇಳಿದೆ. ಅವರು ಬೆಳಿಗ್ಗೆ 9:30 ಅಲ್ಲಿ ತಲುಪೋಣ, 8:00 ಬನ್ನಿ ಅಂತ ಹೇಳಿದ್ದಾರೆ. ಡಾಕ್ಟರ್ ವಿಜಯ್ ಕುಮಾರ್ ಹೋಗಿ ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆದಿಲ್ಲ. ಭಾಳ ಹೊತ್ತು ಪ್ರಯತ್ನ ಮಾಡಿದ ಮೇಲೆ ಅವರು ಹೋಟೆಲ್ನವ್ರನ್ನ ಕರೆಸಿ ಹಿಂದಿನ ಬಾಗಿಲನ್ನು ತೆಗೆದು ನೋಡಿದಾಗ ಅವರ ಶರೀರ ಭಾಳ ತಣ್ಣಗಾಗೋಗಿತ್ತು. ಅವರು ತೆರೆದ ಕಣ್ಣುಗಳು ಹಾಗೆ ತೆರೆದಿತ್ತು ಮತ್ತು ಬಾಡಿ ಭಾಳ ತಣ್ಣಗಾಗಿತ್ತು. ಬಹುಶಃ 4 ಗಂಟೆ ಆಗಿರ್ಬೋದು ಅವ್ರು ತೀರ್ಕೊಂಡು ಅಂಥೇಳಿ ಅವರು ಡಾಕ್ಟರ್ ವಿಜಯ್ ಕುಮಾರು, ನಮ್ಮ ಪಕ್ಷದ ಅಧ್ಯಕ್ಷರು ಸ್ಥಳೀಯವಾಗಿ, ಅವರು ನನಗೆ ತಿಳಿಸಿದರು. ಈಗ ಅದು ಅವರ ಪಾರ್ಥಿವ ಶರೀರವನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗ್ತಾರೆ. ಅದಾದ ಮೇಲೆ ಮೈಸೂರಿನಿಂದ ಅವರ ಊರಿಗೆ ತೆಗೆದುಕೊಂಡು ಹೋಗ್ತಾರೆ. ಅವರ ಕುಟುಂಬದವರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ರೀತಿ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಸರ್ಕಾರ ಎಲ್ಲ ಗೌರವಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ರಜೆಯನ್ನು ಘೋಷಣೆ ಮಾಡಿದೆ. ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಾಳೆ ಮಾಡ್ತಾರ ಅಂತ್ಯಕ್ರಿಯೆ, ಇವತ್ತು ಮಾಡ್ತಾರ ನಮಗೆ ಗೊತ್ತಿಲ್ಲ, ಅವರ ಕುಟುಂಬದವರು ತೀರ್ಮಾನ ಮಾಡ್ತಾರೆ. ಆ ರೀತಿ ಸಕಲ ಗೌರವಗಳನ್ನು ಕೊಟ್ಟು ಅಂತ್ಯಕ್ರಿಯೆಯನ್ನು ನಾವು ಮಾಡೋದಕ್ಕೆ ಎಲ್ಲ ರೀತಿ ಸಹಕರಿಸ್ತೇವೆ.